ಇನ್ಸ್ಪೈರ್ ಇಂಡಿಯಾ ಪಾಡ್ಕಾಸ್ಟ್ ಕೇಳುಗರಿಗೆ ಸ್ವಾಗತ. G20 ಭಾರತದ ಅಧ್ಯಕ್ಷತೆ ಕುರಿತು ಆರ್ಥಿಕ ವಿಶ್ಲೇಷಕರು, ಹಣಕಾಸು ತಜ್ಞರಾದ ಶರಣ್ ಸಿ ಪಾಟೀಲರ ಸಂವಾದ ಹಿರಿಯ ಪತ್ರಕರ್ತರಾದ BS ನಾರಾಯಣ ಸ್ವಾಮಿಯವರೊಂದಿಗೆ ಈ ಪಾಡ್ಕಾಸ್ಟ್ನಲ್ಲಿ ಕೇಳೋಣ. ಭಾಗ 2. ತುಂಬಾ ಡಿಪ್ಲೊಮ್ಯಾಟಿಕ್ ಆದಂಥ ಒಂದು ವಿದೇಶಾಂಗ ನೀತಿಯನ್ನ ಭಾರತ ಅನುಸರಿಸ್ತಾ ಇದೆ. ಮತ್ತೆ ಅವರು ಮಾತುಕತೆಗೆ ಮತ್ತೆ ಶಾಂತಿಗೆ ಹೆಚ್ಚು ಒತ್ತು ಕೊಡ್ತಾನೆ. ಯಾವುದೇ ಒಂದು ರಾಷ್ಟ್ರ ಅಥವಾ ಪಕ್ಷದ ಪರ ವಹಿಸದೇನೆ ಒಂದು ಅಂತರ ಕಾಯ್ದುಕೊಂಡಿರೋದು ಅಂಥದ್ದು ತುಂಬಾ ಒಂದು ಸೂಕ್ಷ್ಮವಾದ ಒಂದು ನಡೆ ಅಂತಾನೆ ಹೇಳಬಹುದು. ಮತ್ತೆ ಈ ವರ್ಷದ ಒಂದು G20 ಅಜೆಂಡಾವನ್ನ ನಾವು ಗಮನಿಸೋದಾದ್ರೆ, ಮುಖ್ಯವಾಗಿ ಈಗ ಪರಿಸರದ ವಿಷಯದಲ್ಲಿ ಜಾಗತಿಕ ತಾಪಮಾನ ಏರಿಕೆ ಮತ್ತು ಈ ಹವಾಮಾನ ಬದಲಾವಣೆ ಅಂತ ನಾವೇನು ಹೇಳ್ತೀವಿ, ಸೊ ಇದಕ್ಕೆ ಹೆಚ್ಚಿನ ಒತ್ತನ್ನು ಅಜೆಂಡಾದಲ್ಲಿ ಕೊಟ್ಟಿದ್ದಾರೆ. ಹಾಗೆಯೇ ಈ ಭಯೋತ್ಪಾದನೆಗೆ ಹಣಕಾಸು ನೆರವನ್ನು ತಡೆಯುವಂಥದ್ದು, ಇದು ತುಂಬ ವರ್ಷಗಳಿಂದ ಜಾಗತಿಕವಾಗಿ ಚರ್ಚೆ ಆಗ್ತಾ ಇರುವಂಥ ಒಂದು ವಿಷಯ. ಭಯೋತ್ಪಾದನೆ ಅನ್ನೋದು ಒಂದು ದೊಡ್ಡ ಸವಾಲು ಇಡೀ ಜಗತ್ತಿಗೆ. ಇದನ್ನು ತಡೆಯೋದಾಗಿರ್ಬೋದು. ಮತ್ತು ಪರ್ಯಾಯ ಇಂಧನ ಅಥವಾ ಹಸಿರು ಇಂಧನ ಅಂತ ನಾವೇನು ಹೇಳ್ತೀವಿ, ಸೊ ಇದಕ್ಕೆ ಹೆಚ್ಚಿನ ಒತ್ತು ಕೊಡುವಂಥದ್ದು. ಇದು ತಾಪಮಾನ ಏರಿಕೆಗೆ ಜೊತೆ ಕೂಡ ಇದು ಒಂದು ಸಂಬಂಧ ಹೊಂದಿದೆ. ಮತ್ತೆ ಭವಿಷ್ಯದ ಇಂಧನ, ನಮಗೆ ಈ ಮುಗಿದು ಹೋಗೋ ಪಳೆಯುಳಿಕೆ ಇಂಧನಕ್ಕಿಂತ ಭವಿಷ್ಯದ ಸಸ್ಟೈನಬಲ್ ಸುಸ್ಥಿರ ಒಂದು ಇಂಧನಕ್ಕೆ ನಾವು ಎಲ್ಲರೂ ಹೋಗಬೇಕಾಗಿರುವಂಥದ್ದು. ಮತ್ತೆ ಈ ಸುಸ್ಥಿರ ಕೃಷಿ ಇರಬಹುದು. ಕೃಷಿ ಯಾಕೆ ಅಂತಂದ್ರೆ, ಈಗ ಏರುತ್ತಾ ಇರುವ ಜನಸಂಖ್ಯೆಗೆ ಮತ್ತೆ ಹೆಚ್ಚು ಎಕ್ಸ್ಪೆನ್ಷನ್ ಮಾಡೋಕ್ಕಾಗಲ್ಲ ಭೂಮಿ ಇದನ್ನ. ಸೊ ಲಭ್ಯ ಇರುವ ಒಂದು ಭೂಮಿಯನ್ನೇ ಉಳಿಸ್ಕೊಂಡು ಮತ್ತೆ ಹೆಚ್ಚು ರಾಸಾಯನಿಕಗಳನ್ನು ಬಳಸದಿರ ಸುಸ್ಥಿರ ಕೃಷಿಯನ್ನು ನಾವು ಮಾಡುವಂಥದ್ದು. ಮತ್ತು ಈ ಡಿಜಿಟಲ್ ಆರ್ಥಿಕತೆ, ಇದು ಭವಿಷ್ಯದ ಒಂದು ತಂತ್ರಜ್ಞಾನ ಅಂತಲೇ ಹೇಳ್ಬೋದು. ಈ ಥರ ಕೆಲವು ವಿಷಯಗಳಿಗೆ ಭಾರತ ಈ ಒಂದು ಅಜೆಂಡಾದಲ್ಲಿ ಒಂದು ಫೋಕಸ್ ಮಾಡಿರೋದನ್ನು ಗಮನಿಸಬಹುದು. ಇದು ನಮ್ಮ ಭವಿಷ್ಯದ ಜಗತ್ತಿನ ಮೇಲೆ ಯಾವ ಥರ ಪ್ರಭಾವ ಬೀರಬಹುದು ಅಂತ ತಾವು ಹೇಳ್ತೀರಿ? ಖಂಡಿತವಾಗ್ಲೂ ಇವತ್ತು ಗ್ಲೋಬಲೈಸೇಷನ್ ಅನ್ನೋದು ಯಾವ ಥರ ಆಗಿದೆ ಅಂದರೆ, ಪ್ರತಿಯೊಂದು ದೇಶಗಳು ಇನ್ನೊಂದು ದೇಶಗಳ ಮೇಲೆ ಅವಲಂಬನೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಹಾಗಾಗಿ ಇವತ್ತು ಯಾವುದೋ ದೇಶದಲ್ಲಿ ಒಂದು ಆರ್ಥಿಕ ಸ್ಥಿತಿ ಚೆನ್ನಾಗಿಲ್ಲ ಅಂದರೆ ಅದರದ್ದೇ ಆದ ಇಂಪ್ಯಾಕ್ಟ್ ಬೇರೆ ದೇಶಗಳ ಮೇಲೂ ಆಗ್ತಾ ಇರೋವಂಥದ್ದು ಇದೆ. ಹಾಗೆ ಕ್ಲೈಮೇಟ್ ಚೇಂಜ್ ಆಗಿರ್ಬೋದು, ನೀವು ಹೇಳಿದಾಗೆ ಕೃಷಿನಲ್ಲಿ ಆಗಿರ್ಬೋದು, ಗ್ರೀನ್ ಎನ್ವಿರಾನ್ಮೆಂಟ್ ಆಗಿರ್ಬೋದು, ಅಗ್ರಿಕಲ್ಚರಲ್ ಸೆಕ್ಟರ್ ಆಗಿರ್ಬೋದು, ಈ ಥರ ಪ್ರತಿಯೊಂದು ಸೆಕ್ಟರ್ಗಳಲ್ಲಿ ಒಂದು ಎಕ್ಸ್ಚೇಂಜ್ ಆಫ್ ಐಡಿಯಾಸ್ ಅಂತ ನಾವೇನು ಹೇಳ್ತೀವಿ, ಎಕ್ಸ್ಚೇಂಜ್ ಆಫ್ ರಿಸೋರ್ಸಸ್ ಅಂತ ಏನು ಹೇಳ್ತೀವಿ, ಅದು ಈ G20ನಲ್ಲಿ ಬಹಳ ಪ್ರಾಮುಖ್ಯತೆ ವಹಿಸ್ಕೊಂಡಿದೆ. ಯಾಕಂದರೆ ಭಾರತ ದೇಶದ ಅದರದ್ದೇ ಆದಂಥ ಕೆಲವೊಂದು ಬಹಳಷ್ಟು ಸ್ಟ್ರೆಂಗ್ತ್ಗಳು, ಅಂದರೆ ಅದರದ್ದು ಪ್ರಬಲ ಪ್ರಪಂಚಕ್ಕೆ ಕೊಟ್ಟಿರುವಂಥದ್ದಿದೆ. ಹಾಗೆ ಭಾರತ ದೇಶ ಬೇರೆ ದೇಶಗಳಿಂದ ಪಡೆದುಕೊಂಡಿರುವಂಥದ್ದಿದೆ. ಇವತ್ತು ಚೈನಾ ಅಂತ ತಗೊಂಡಾಗ ಇಡೀ ಪ್ರಪಂಚಕ್ಕೆ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಕೊಟ್ಟು, ಅದು ಮ್ಯಾನುಫ್ಯಾಕ್ಚರಿಂಗ್ ಯಾವ ದಿಕ್ಕಲ್ಲಿ ಮಾಡೋದ್ರಿಂದ ವರ್ಲ್ಡ್ ಡಿಮ್ಯಾಂಡ್ನ ನಾವು ಮೇಂಟೈನ್ ಮಾಡ್ಬೋದು, ಸಪ್ಲೈ ಚೈನ್ ಮೇಂಟೈನ್ ಮಾಡ್ಬೋದು ಅನ್ನೋದು ಚೈನಾದಿಂದ ಕಲ್ತಿರೋದು. ಹಾಗೆ ಇನ್ನೊಂದು ರೀತಿಯಲ್ಲಿ ಸಪ್ಲೈ ಚೈನಲ್ಲಿ ನೋಡ್ತಾ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ನೋಡ್ತಾ ಅದರದ್ದೇ ಆದಂಥ ಒಂದು ಕ್ಲೈಮೆಟಿಕಲ್ ಚೇಂಜ್, ಅಂದರೆ ವಾತಾವರಣದಲ್ಲಿ ಆಗುವಂಥ ಬದಲಾವಣೆಯಿಂದ ಅದು ಪ್ರಪಂಚಕ್ಕೆ ನಾವು ಅನುಭವಿಸ್ತಾ ಇದ್ದೀವಿ. ನೋಡಿ, ಒಂದು ವೈರಸ್ ಅನ್ನೋದು ಚೈನಾದಿಂದ ಹುಟ್ಟಿದ್ರೂ ಸಹ ಇಡೀ ಪ್ರಪಂಚ ಅದರಲ್ಲಿ ಸಫರ್ ಆಗಿರೋದಿದೆ. ಇದು ಇಷ್ಟೊಂದು ಇಂಟರ್ಲಿಂಕ್ ಆಗಿರುವಂಥ ಇವತ್ತು ಪರಿಸ್ಥಿತಿನಿದೆ. ಹಾಗಾಗಿ ಭಾರತ ದೇಶ ಎರಡು ರೀತಿಯಿಂದ ಇದರಲ್ಲಿ ಒಂದು ಯೋಚನೆ ಮಾಡ್ತಾ ಇರುವಂಥದ್ದು. ಒಂದು, ಇಡೀ ಪ್ರಪಂಚದಲ್ಲಿ ಒಂದು ಟ್ರೇಡ್ಸ್ಗಳೇನಾಗುತ್ತೆ, ಇಂಟರ್ನ್ಯಾಷನಲ್ ಟ್ರೇಡ್ಸ್ಗಳೇನಾಗುತ್ತೆ, ಎಕ್ಸ್ಚೇಂಜ್ ಆಫ್ ಗೂಡ್ಸ್ಗಳೇನಾಗುತ್ತೆ, ಅದನ್ನ ಒಂದು ಶಾಂತಿ ಮಟ್ಟದಲ್ಲಿ, ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಟ್ಟದಲ್ಲಿ ಆಗುವಂಥದ್ರ ಬಗ್ಗೆ ನೋಡ್ಕೊಳ್ತಾ ಇದೆ. ಹಾಗೆ ಎರಡನೇದು ಬಹಳ ಒತ್ತು ಕೊಟ್ಟು ಹೇಳ್ತಾ ಇರೋದು, ಯಾವುದೇ ಎರಡು ರಾಷ್ಟ್ರಗಳ ಮಧ್ಯೆ ಈ ಥರ ಒಂದು ವಾರ್ ಸಿಚುವೇಶನ್ ಬಂದಾಗ ಈ G20 ನೇಷನ್ಗಳು ಅದನ್ನು ಒಂದು ಶಾಂತಗೊಳಿಸುವಂಥ ಪ್ರಯತ್ನ ಮಾಡ್ತಾ ಇರುವಂಥದ್ದು. ಮತ್ತೆ ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ, ಭವಿಷ್ಯದ ನಗರಗಳು ಅಂತ ಏನು ಹೇಳ್ತೀವಿ, ಫ್ಯೂಚರ್ ಸಿಟೀಸ್, ಅದಕ್ಕೆ ಫೈನಾನ್ಸಿಂಗ್ ಮಾಡುವಂಥದ್ದು. ಯಾಕೆಂತಂದರೆ ಈಗ ಇರೋ ನಗರಗಳು ಹಾಗೇ ಬೆಳೆದು ಬಂದಿರ್ತವೆ. ನಾವು ಹೆಚ್ಚಿನ ಮೂಲ ಸೌಕರ್ಯಗಳು ಮತ್ತು ಸೌಲಭ್ಯಗಳು ಇತ್ಯಾದಿಗಳನ್ನು ಕಲಿಸಬೇಕು, ಅದರಲ್ಲಿ ನಿರ್ಮಾಣ ಮಾಡಬೇಕು. ಮತ್ತು ಭವಿಷ್ಯದ ಜನಜೀವನ ಶೈಲಿಗೆ ತಕ್ಕಂಥ ನಗರಗಳನ್ನು ನಿರ್ಮಾಣ ಮಾಡಬೇಕು ಅಂತಂದರೆ ಆ ರೀತಿಯ ಒಂದು ಪರಿಕಲ್ಪನೆಗೆ ನಾವು ಹೂಡಿಕೆಯನ್ನು ಮಾಡಬೇಕಾಗುತ್ತೆ. ಇದನ್ನು ಕೂಡ ಈ ಬಾರಿಯ ಅಜೆಂಡಾದಲ್ಲಿ ಮುಖ್ಯ ವಿಷಯವಾಗಿ ಸೇರಿಸಲಾಗಿದೆ. ಸೊ ಇದು ಎಷ್ಟು ಅಗತ್ಯ ಇದೆ ಭವಿಷ್ಯದ ತಲೆಮಾರುಗಳಿಗೆ ಅಂತ. ಪ್ರಪಂಚದಲ್ಲಿ ಜನಸಂಖ್ಯೆಯನ್ನು ನಾವು ಅಬ್ಸರ್ವ್ ಮಾಡೋದೇ ಆದರೆ, ಇವಾಗ ಆಲ್ಮೋಸ್ಟ್ ಪ್ರಪಂಚದ ಜನಸಂಖ್ಯೆ 800 ಕೋಟಿಗೆ ತಲುಪಿದೆ. ಅಂದರೆ ಒಂದು ಕಡೆ ಭೂಮಿ ಅಷ್ಟೇ ಉಳ್ಕೊಂಡಿದೆ, ವಾಸಿಸುವಂಥ ಸ್ಥಳಗಳು ಅಷ್ಟೇ ಉಳ್ಕೊಂಡಿದೆ, ಆದರೆ ಜನಸಂಖ್ಯೆ ಜಾಸ್ತಿ ಆಗ್ತಾ, ಸ್ಪೆಷಲಿ ಅರ್ಬನೈಸೇಷನ್ ಬಹಳಷ್ಟು ರ್ಯಾಪಿಡ್ ಸ್ಪೀಡಲ್ಲಿ ನಡೀತಾ ಇದೆ. ಇದು ಪ್ರಪಂಚದಲ್ಲಿ ಒಟ್ಟಾರೆ ಎಲ್ಲ ರಾಷ್ಟ್ರಗಳಲ್ಲಿ ಆಗ್ತಾ ಇರುವಂಥ ಒಂದು ಬದಲಾವಣೆ ಅಂತ ಹೇಳ್ಬೋದು. ಅದು ಸ್ಪೆಷಲಿ ಏಷ್ಯನ್ ರಾಷ್ಟ್ರಗಳಲ್ಲಿ ಜಾಸ್ತಿ ಆಗಿದೆ. ಸೊ ಇಂಥ ಪರಿಸ್ಥಿತಿನಲ್ಲಿ ಆಲ್ರೆಡಿ ನಮ್ಮ ಒಂದು ಸರ್ಕಾರ ಈ ಸ್ಮಾರ್ಟ್ ಸಿಟಿ ಕಾನ್ಸೆಪ್ಟ್ನ ಇಂಟ್ರೊಡ್ಯೂಸ್ ಮಾಡಿದ್ದು ಅದೇ ಒಂದು ಕಾನ್ಸೆಪ್ಟಿನ. ಅಂದರೆ ಸ್ಮಾರ್ಟ್ ಸಿಟಿ ಅಂದ್ರೆ ಏನು, ಒಟ್ಟಿನಲ್ಲಿ ಅಲ್ಲಿರುವಂಥ ಜನರ ಒಂದು
ಒಂದು ಜೀವನದಲ್ಲಿ ಬೇಕಾಗಿರುವಂಥ ಮೂಲಭೂತ ಸೌಕರ್ಯಗಳು ಮತ್ತು ಸೇಫ್ಟಿ ಭಾಳ ಇಂಪಾರ್ಟೆಂಟ್. ಏನಂದರೆ ಸಿಟಿಗಳಲ್ಲಿ, ಈ ನಗರಗಳಲ್ಲಿ ಸೇಫ್ಟಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಇದೆ, ಅದ್ರ ಜೊತೆನೇ ಬೇಕಾಗಿರುವಂಥ ಹೆಲ್ತ್ ಕೇರ್ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಹಾಗೆ ಲೈವ್ಲಿಹುಡ್ ಅಂದರೆ ಒಂದು ಮಟ್ಟದಲ್ಲಿ ಸೀನಿಯರ್ ಸಿಟಿಜನ್ಸ್ ಅಂತ ಹೇಳ್ತೀವಿ, ಅವರಿಗೆ ಬದುಕುವಂಥ ಒಂದು 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 ಎನ್ವಿರಾನ್ಮೆಂಟ್ನ ಕ್ರಿಯೇಟ್ ಮಾಡುವಂಥದ್ದು, ಗ್ರೀನರಿ ಮೇಂಟೈನ್ ಮಾಡುವಂಥ ಈ ಎಲ್ಲ ಒಳಗೊಂಡು ಈ ಒಂದು ನಗರಗಳ ಬಗ್ಗೆ ಫೋಕಸ್ ಮಾಡ್ತಾ ಇರೋದು. ಇದು ಸ್ಪೆಷಲಿ ಭಾರತ ಅಂತ ರಾಷ್ಟ್ರಕ್ಕೆ ಇದರಿಂದ ಒಂದು ಒಳ್ಳೆ ಕೊಡುಗೆ ಸಿಗುತ್ತೆ ಅಂತ ನನಗನ್ಸುತ್ತೆ. ಹೌದು, ಅತಿ ಹೆಚ್ಚು ಪಟ್ಟಣಗಳು ಮತ್ತು ನಗರಗಳಿರುವಂತಹ ದೇಶ ಬೇರೆ ಇತರ ದೇಶಗಳಿಗೆ ಹೋಲಿಸಿದರೆ. ಆಗಲೇ ತಾವು ಒಂದು ರೆಫರೆನ್ಸ್ ಕೊಟ್ರಿ, ಅಂದ್ರೆ ಈಗ ಭಾರತ G20 ಅಧ್ಯಕ್ಷತೆ ವಹಿಸಿದೆ. ಹಿಂದಿನ ಬಾರಿ ಅಧ್ಯಕ್ಷತೆ ವಹಿಸಿದ್ದು ಇಂಡೋನೇಷಿಯಾ, ಹೌದು. ಮತ್ತೆ ಮುಂದಿನ ಬಾರಿ ಬ್ರೆಜಿಲ್ ವಹಿಸುತ್ತೆ ಅಂತ. ಈ G20ನಲ್ಲಿ ಇದೊಂದು ತ್ರಿಕೂಟ ಮಂಡಳಿ ಅಂತ ಒಂದಿದೆ. ಅಂದ್ರೆ ಪ್ರತಿ ವರ್ಷದ ಈ ಅಧ್ಯಕ್ಷತೆ ಅವಧಿಯಲ್ಲಿ ಹಿಂದಿನ ವರ್ಷ ಇದ್ದಂಥ ರಾಷ್ಟ್ರ ಮತ್ತೆ ಮುಂದೆ ಬರಲಿರುವ ಅಧ್ಯಕ್ಷತೆ ವಹಿಸಿಕೊಳ್ಳುವಂಥ ರಾಷ್ಟ್ರ, ಈ ಮೂರನ್ನು ಸೇರಿಸಿ ಒಂದು ಕಾರ್ಯಪಟ್ಟಿಯನ್ನ ಜಾರಿ ಮಾಡುವಾಗ ಇವು ಸಮಾಲೋಚನೆ ನಡೆಸಿ ಪರಸ್ಪರ ಸಹಕಾರದಿಂದ ಮಾಡುತ್ತೆ ಅಂತ. ಈಗಿನ ಈ ಮೂರು ರಾಷ್ಟ್ರಗಳನ್ನು ಗಮನಿಸಿದ್ರೆ ತಾವು ಹೇಳಿದ ಹಾಗೆ ಇವು ಮೂರು ಕೂಡ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು. ಇದನ್ನು ಗಮನಿಸಿದ್ರೆ ಈ ಇಡೀ ಜಗತ್ತು ಮುಂಚೆ ನಾವು ಬೈಪೋಲಾರ್ ಅಂತ ಹೇಳ್ತಾ ಇದ್ವಿ, ಅಂದ್ರೆ ಎರಡು ಒಂದ್ ಕಡೆ ಅಮೆರಿಕ ಇತ್ತು, ಇನ್ನೊಂದ್ ಕಡೆ ರಷ್ಯಾ ಇತ್ತು. ಈಗ ಹಾಗೇನಿಲ್ಲ, ಈಗ ಬೈಲೇಟರ್ ಅಂದ್ರೆ ಮಲ್ಟಿಲೇಟರಲ್ ಬಹುಧ್ರುವೀಕರಣ ಅಂತ ನಾವು ಹೇಳ್ತೀವಿ. ಸೊ ಇದ್ರ ಕಡೆಗೆ ಜಗತ್ತು ನಡೀತಾ ಇದೆಯಾ ಅಂತ? ಖಂಡಿತವಾಗ್ಲೂ ಅದು ಕಾಣಿಸ್ತಾ ಇದೆ. ಯಾಕಂತಂದ್ರೆ ಮೊದಲೆಲ್ಲ ಏನಾಗ್ತಿತ್ತು ಅಂತಂದ್ರೆ ಭಾರತ ದೇಶ ಮತ್ತೆ ಚೈನಾ ಯಾವಾಗ ಅದು ಇವತ್ತು ಬಲಾಢ್ಯ ರಾಷ್ಟ್ರಗಳಿಗೆ ಹೊಂದುತ್ತಾ ಇದ್ದಾವೆ. ಮುಂಚೆಲ್ಲ ನೋಡಿದಾಗ ಯುರೋಪಿಯನ್ ವಾಸ್ ಅ ವೆರಿ ಪವರ್ಫುಲ್ ಯೂನಿಯನ್ ಆಗಿತ್ತು. ಅದು ಬಿಟ್ಟರೆ ರಷ್ಯಾ ಅದರದೇ ಆದಂಥ ಎಕನಾಮಿಕಲ್ ಅದ್ರದ್ದು ಹಿಂಜರಿಕೆಯನ್ನು ಕಂಡಾದ್ಮೇಲೆ ಅಮೆರಿಕಾದ ಓನ್ಲಿ ಕಂಟ್ರಿ ಅದನ್ನೇ ಅಮೆರಿಕ ಬೇರೆ ಎಲ್ಲ ರಾಷ್ಟ್ರಗಳ ಮೇಲೆ ಅದನ್ನು ಬಲಾಢ್ಯನ ಸಾಧಿಸ್ತಾ ಇತ್ತು. ಬಟ್ ಯಾವಾಗ ಏಷ್ಯನ್ ಕಂಟ್ರಿಗಳಲ್ಲಿ ಸ್ಪೆಷಲಿ ಭಾರತ ಮತ್ತು ಚೈನಾ ಒಂದು ಕಡೆ ಮ್ಯಾನುಫ್ಯಾಕ್ಚರಿಂಗಲ್ಲಿ ಇವತ್ತು ಪ್ರಪಂಚನ ಆಳ್ತಾ ಇದ್ದರೆ, ಭಾರತ ದೇಶ ಅದರದೇ ಆದಂಥ ಸರ್ವಿಸ್ ಸೆಕ್ಟರ್ಗಳಲ್ಲಿ ಇವತ್ತು ಪ್ರಪಂಚಕ್ಕೆ ಕೊಡುಗೆಯನ್ನು ಕೊಡ್ತಾ ಇದೆ. ಇಂಥ ಸ್ಥಿತಿನಲ್ಲಿ ಇವತ್ತು ಈ ಎರಡೂ ದೇಶಗಳ ಕಾನ್ಸೆಪ್ಟಲ್ಲಿ ತೆಗೆದುಕೊಳ್ಳೋದೇ ಆದರೆ ಈ ಎಲ್ಲ ರಾಷ್ಟ್ರಗಳೊಂದಿಗೆ ಒಂದು ಒಳ್ಳೆಯ ಅಂತರ ಮೇಂಟೈನ್ ಮಾಡ್ತಾ, ಹಾಗೆ ಒಂದು ಸಂಬಂಧಗಳನ್ನ ಡೆವಲಪ್ ಮಾಡ್ತಾ ಬೆಳೀತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ಈ ಡಾಮಿನೇಟಿಂಗ್ ನೇಚರ್ ಇರುವಂಥ ರಾಷ್ಟ್ರಗಳಿಗೆ ಇದು ಒಂದು ಕಂಟ್ರೋಲಿಗೆ ಬರ್ತಾ ಇರುವಂಥದ್ದು ಕಾಣಿಸ್ತಾ ಇದೆ. ಹಾಗಾಗಿ ಮುಂಚೆ ಆಗ್ತಾ ಇರುವಂಥ G7 ರಾಷ್ಟ್ರಗಳಿಂದ G20 ಆಗಿರೋ ಕಾನ್ಸೆಪ್ಟೇ ಅದರಲ್ಲಿ ಬಂದಿದ್ದು. ಮೊದಲು G7ಇಂದ 1999 ಏನು ವರ್ಲ್ಡಲ್ಲಿ ಬಹಳಷ್ಟು ರಿಸೆಷನ್ಗಳಾಯಿತು, ಎಕನಾಮಿಕಲ್ ಕೊಲ್ಯಾಪ್ಸ್ಗಳಾಯಿತು. ಅದಾದಮೇಲೆ ಗೊತ್ತಾಗಿದ್ದು ಪ್ರಪಂಚಕ್ಕೆ ಮನವರಿಕೆ ಆಗಿದ್ದೇನೆಂದರೆ ಬರೀ ನಾವು ಡೆವಲಪ್ಡ್ ನೇಷನ್ಸ್ಗಳ ಜೊತೆಗಿದ್ರಾಗಲ್ಲ, ಅಂಡರ್ ಡೆವಲಪ್ಮೆಂಟ್ ಅಥವಾ ಎಮರ್ಜಿಂಗ್ ಮಾರ್ಕೆಟ್ಗಳನ್ನ ಒಟ್ಟುಗೂಡಿ ನಾವು ಈ ಒಂದು ಬೆಳವಣಿಗೆ ಮಾಡಿಕೊಂಡ್ರೆ ಮಾತ್ರ ಪ್ರಪಂಚದಲ್ಲಿ ನಾವು ಎಲ್ಲ ರೀತಿಯಿಂದ ಬೆಳವಣಿಗೆ ಕಾಣ್ಬೋದು ಅನ್ನೋದು ಡೆವಲಪ್ಡ್ ನೇಷನ್ಸ್ಗಳಿಗೂ ಅದು ಮನವರಿಕೆ ಆಗಿರೋದು. ಹಾಗಾಗಿ ಇವತ್ತು G20 ಅನ್ನೋದು ಆಲ್ಮೋಸ್ಟ್ ಒಂದು ಗ್ಲೋಬಲ್ ಈವೆಂಟ್ ಅಂತಾನೆ ಹೇಳ್ಬೋದು ನಾವು. ಇನ್ನೂ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ರೆಗ್ಯುಲರ್ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು. Mutual fund investments are subject to market risks. Read all scheme-related documents carefully.